ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಅಕಾಡೆಮಿ. ಸೊ ನಾವು ಈ ಒಂದು ವಿಡಿಯೋದಲ್ಲಿ ಎಂಟೈರ್ ಬ್ಯಾಚ್ ಹೇಗೆ ನಡೆಯುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಈಸ್ ಲುಕ್ ಅಟ್ ದ ಹೆಡಿಂಗ್. ದ ಬ್ಯಾಚ್ ನೇಮ್ ಬಂದು ಇನ್ವೈಸ್ ಬ್ಯಾಚ್ ಫಾರ್ ಎಒ ಅಂಡ್ ಎಒ ಇಸ್ ದ ನೇಮ್ ಆಫ್ ದ ಬ್ಯಾಚ್. ಸೊ ಕಂಪ್ಲೀಟ್ ಡೀಟೇಲ್ಸ್ ಇನ್ನೊಂದು ವಿಡಿಯೋಲಿ ಬಿಡ್ತಾ ಇದ್ದೀವಿ. ಸೊ ಜಸ್ಟ್ ವಾಚ್ ಫಾರ್ 5 to 10 minutes this video. You will get complete details. Okay. So let's get start. First one. So classes ಅಂತ ಬಂದಾಗ you will get both live as well as recorded sessions. So some students see and based on the students requirement ಅಂದ್ರೆ ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ರೆಕಾರ್ಡೆಡ್ ಸೆಷನ್, ಸೇಮ್ ಸೆಷನ್ನ ನಾವು ರೆಕಾರ್ಡ್ ಮಾಡಿನೂ ಪ್ರೊವೈಡ್ ಮಾಡ್ತಿದೀವಿ. ಯಾಕೆ ಅಂತಂದ್ರೆ ಸ್ಟೂಡೆಂಟ್ಸ್ ಅಂತ ಬಂದಾಗ ಎಲ್ಲರೂ ಒಂದೇ ಲೆವೆಲಲ್ಲಿ IQ ಅಲ್ವಾ, ಅದಕ್ಕೆ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಸೊ ಯು ಪ್ರೊವೈಡಿಂಗ್ ರೆಕಾರ್ಡೆಡ್ ಸೆಷನ್ಸ್ ಆಸ್ ವೆಲ್. ಸರ್ ಇದೆಷ್ಟು ಸರಿ ವಾಚ್ ಮಾಡ್ಬೋದು? ಎಸ್, ಇಟ್ಸ್ ಕಂಪ್ಲೀಟ್ಲಿ ಲೈಫ್ ಟೈಮ್. ಅಂದ್ರೆ ನೀವು ಎಕ್ಸಾಮ್ ಬರೆಯೋವರೆಗೂ ಈ ರೆಕಾರ್ಡಿಂಗ್ ಸೆಷನ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಎಕ್ಸಾಮ್ ಮುಗಿಯೋವರೆಗೂ, ಎಕ್ಸಾಮ್ ಮುಗಿಯೋವರೆಗೂ. ಸೊ ಅದು ಯಾವಾಗ ಕಂಡಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ನಿಮಗೆ ವಿಡಿಯೋಸ್ ಅವೈಲೇಬಲ್ ಇರುತ್ತೆ. ಯು ಕ್ಯಾನ್ ವಾಚ್ ಇಟ್ ಅಟ್ ಎನಿ ಟೈಮ್ ಅಂಡ್ ಎನಿ ನಂಬರ್ ಆಫ್ ಟೈಮ್ಸ್. ಅಂದ್ರೆ ನೀವು ಎಷ್ಟು ಸರಿ ಬೇಕಾದ್ರೂ ವಾಚ್ ಮಾಡ್ಬೋದು. ನೀವು ಈಸಿಯಾಗಿ ಗ್ರಾಸ್ ಮಾಡ್ಕೋತೀರಾ ಅಂತಂದ್ರೆ ಯು ಕ್ಯಾನ್ ವಾಚ್ ಇಟ್ 1 or 2 times. ಇಲ್ಲ ಸರ್ ನಮ್ಗೆ ಇನ್ನೂ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕು ಅಂತಂದ್ರೆ ಯು ಕ್ಯಾನ್ ವಾಚ್ ಇಟ್ n ನಂಬರ್ ಆಫ್ ಟೈಮ್ಸ್. ಅಂದರೆ 5, 10 ಎಷ್ಟು ಬೇರೆ ಬೇಕಾದ್ರೂ ನೀವು ವಾಚ್ ಮಾಡ್ಬೋದು. ಓಕೆನಾ? ಫೈನ್. ಸೆಕೆಂಡ್ ಫೀಚರ್ ಕರೆಂಟ್ ಅಫೇರ್ಸ್. ಎಸ್, ವೆರಿ ಇಂಪಾರ್ಟೆಂಟ್. KPS ಎಕ್ಸಾಮ್ಸ್ ಅಂತ ಬಂದಾಗ ದೇ ವಿಲ್ ಫೋಕಸ್ ಮೋರ್ ಆನ್ ಕರೆಂಟ್ ಅಫೇರ್ಸ್. ಜೊತೆಗೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಾಂಬಿನೇಷನ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ರೀಸೆಂಟ್ ಆಗಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಲ್ಲಿ ನಮ್ಮ ಕರ್ನಾಟಕದಿಂದ ಹೊಯ್ಸಳ ಟೆಂಪಲ್ಸ್ ಇನ್ಕ್ಲೂಡ್ ಆಯ್ತು ಅಲ್ವಾ? ಸೊ ಇದು ಹಿಸ್ಟ್ರಿ. ಕರೆಂಟ್ ಅಫೇರ್ಸ್ ಏನು? ಅದನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅದಕ್ಕೆ ಇನ್ಕ್ಲೂಡ್ ಮಾಡಲಾಗಿದೆ. ಇದು ಕರೆಂಟ್ ಅಫೇರ್ಸ್. ಸೊ ನಾವೇನ್ ಟೀಚ್ ಮಾಡ್ತೀವಿ ಅಂತಂದ್ರೆ ವಿಲ್ ಟೇಕ್ ದ ಬೋತ್ ಹಿಸ್ಟ್ರಿ ಆಸ್ ವೆಲ್ ಆಸ್ ಕರೆಂಟ್ ಅಫೇರ್ಸ್. ಇವೆರಡನ್ನು ಕಂಬೈನ್ ಮಾಡಿ ದಿಸ್ ಈಸ್ ದ ಪ್ರೊಬಬಲ್ ಕ್ವಶನ್ ಇನ್ KPSC ಎಕ್ಸಾಮ್ಸ್ ಅಲ್ವಾ? ಸೊ ಇಂತಹ ಒಂದು ಕ್ಯಾಲ್ಕುಲೇಷನ್ ಅಂಡ್ ಸ್ಟ್ರಾಟಜಿ ವಿಡಿಯೋಸ್ ಕೂಡ ನಿಮಗೆ ಹೇಳ್ಕೊಡ್ತೀವಿ ಅಲಾಂಗ್ ವಿತ್ ಕರೆಂಟ್ ಅಫೇರ್ಸ್ ಮೆಟೀರಿಯಲ್. ಸೊ ಅಫ್ಕೋರ್ಸ್ PDF ಮೆಟೀರಿಯಲ್ ಕೊಡ್ತೀವಿ. ಓಕೆ, ನೀವು ಜೆರಾಕ್ಸ್ ಮಾಡಿಸ್ಕೋಬಹುದು ಅದನ್ನ. ಫೈನ್. ಆ್ಯಂಡ್ ಸೊ ಇದು 1 ರಿಂದ 1.5 ವರ್ಷ ಒಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ಸಪೋಸ್ ಎಕ್ಸಾಮ್ ಈಗ ಡಿಸೆಂಬರ್ ನಡೆಯುತ್ತೆ ಅಂತ ಇಟ್ಕೊಳ್ಳೋಣ, 2024 ಅಲ್ಲಿ, ಕರೆಕ್ಟಾ? ಸೊ 1 ವರ್ಷ ಹಿಂದೆ ಅಂದರೆ 1.5 ವರ್ಷ ಹಿಂದೆ ಅಂದರೆ 2022 ಡಿಸೆಂಬರ್ ಇಂದನೂ ನಾವು ಪ್ರೊವೈಡ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಓಕೆ. ಸೊ ಡೋಂಟ್ ವರಿ, ನಿಮ್ಗೆ ಯಾವುದೇ ಬೇರೆ ಮೆಟೀರಿಯಲ್ ರೆಫರ್ ಮಾಡೋ ಅವಶ್ಯಕತೆ ಇರಲ್ಲ. ಕಂಪ್ಲೀಟ್ ಮೆಟೀರಿಯಲ್ಸ್ ನಾವು ಪ್ರೊವೈಡ್ ಮಾಡ್ತೀವಿ ನಿಮಗೆ. ಫೈನ್. ಓಕೆ. ನೆಕ್ಸ್ಟ್, ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಅಂದರೆ ಹಿಂದಿನ ವರ್ಷ ನಡೆದಂತಹ ಎಕ್ಸಾಮ್ಗಳಲ್ಲಿರುವಂತಹ ಕ್ವೆಶನ್ಸ್ ಲೈಕ್ AO, AFO. ಸೊ 2017ರಲ್ಲಿ ನಡೀತು. ಸೊ ನಮ್ಮ ಹತ್ರ PDF ಆಲ್ರೆಡಿ ರೆಡಿ ಇದೆ. ಸೊ ನಾವು ಆ್ಯಪಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ನೀವು ಯಾವ ಬೇಕಾದ್ರೂ ಟೆಸ್ಟ್ ಬರೀಬೋದು. AFO ಬ್ಯಾಂಕ್ ಎಕ್ಸಾಮ್ಸ್, ಅದಕ್ಕೆ ಕಂಡಕ್ಟ್ ಮಾಡಿರುವಂಥ ಎಕ್ಸಾಮ್ ಎಲ್ಲ ಕ್ವಶನ್ ಪೇಪರ್ಗಳು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಕರ್ನಾಟಕ ಕಂಡಕ್ಟ್ ಮಾಡಿರುವಂತಹ KPSC, ಈ ಸರಿ KPSC ಎಕ್ಸಾಮ್ ಕಂಡಕ್ಟ್ ಮಾಡ್ತಿದೆ, ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಸೊ KPSC ಕಂಡಕ್ಟ್ ಮಾಡಿರುವಂತಹ ಗ್ರೂಪ್ B ಎಕ್ಸಾಮ್ಗಳು ಏನೇನಿದಾವಲ್ಲ ಆ ಎಲ್ಲ ಕ್ವಶನ್ ಪೇಪರ್ಸು. ಇದು ನಾನು ಯಾಕೆ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂತಂದ್ರೆ ನೀವು ಕೂಡ ಯೋಚನೆ ಮಾಡಿ, ಕ್ವಶನ್ ಪೇಪರ್ ಸೆಟ್ ಮಾಡ್ತಾರಲ್ಲ ಅವರೆಲ್ಲ KPSC ರಿಕ್ರೂಟ್ಮೆಂಟ್ ಮಾಡುವಂಥದ್ದು. ಗ್ರೂಪ್ B ಲೆವೆಲ್ ಎಕ್ಸಾಮ್ಸ್ ಅಂತಂದಾಗ ನೀವೇನ್ ಮಾಡಬೇಕು ಅಂತಂದ್ರೆ ಗ್ರೂಪ್ B ಲೆವೆಲ್ ಬೇರೆ ಎಕ್ಸಾಮ್ಸ್ ಯಾವ್ದು KPSC ಕಂಡಕ್ಟ್ ಮಾಡ್ತಿದೆ ಆ ಎಕ್ಸಾಮ್ಗಳ ಕ್ವಶನ್ ಪೇಪರ್ ನೀವು ನೋಡಿದೀರಾ ಅಂತಂದ್ರೆ ಯು ವಿಲ್ ಗೆಟ್ ಟು ನೋ ದಟ್ ಏನಂತ ಪ್ರಿಪರೇಷನ್ ಲೆವೆಲ್ ಯಾವ ತರ ಇದೆ, ಅವ್ರು ಯಾವ ತರ ಕ್ವಶನ್ ಕೇಳ್ತಿದ್ದಾರೆ, ನಾವು ಯಾವ ತರ ಆನ್ಸರ್ ಮಾಡಬೇಕು, ಯಾವ ಡೆಪ್ತ್ ಅಲ್ಲಿ ನಾವು ಸಬ್ಜೆಕ್ಟ್ನ ಅನಲೈಸ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಆದ್ದರಿಂದ PYQ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನಾವು ಆಲ್ರೆಡಿ ಆ್ಯಪ್ ಮತ್ತೆ ವೆಬ್ಸೈಟ್ ಎರಡರಲ್ಲೂ ಇದೆ. ನಮ್ದು ಇನ್ವೈಸ್ ಅಕಾಡೆಮಿ ಅಂತ ನೀವು ಆ್ಯಪ್ ಡೌನ್ಲೋಡ್ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರಲ್ಲಿ ನೀವು ಇನ್ವೈಸ್ ಅಕಾಡೆಮಿ ಅಂತ ಹೊಡೆದಿದ್ದೀರಾ ಅಂತಂದ್ರೆ INWISE ಇನ್ವೈಸ್ ಅಕಾಡೆಮಿ ಅಂತ ನೀವು ಸರ್ಚ್ ಮಾಡಿದ್ದೆ ಅದಲ್ಲಿ ಯು ವಿಲ್ ಗೆಟ್ ಟು ನೋ ದಟ್ ಆ್ಯಪ್ ಬರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಸ್ಟ್ಗಳನ್ನ ಆಲ್ರೆಡಿ ಅಪ್ಲೋಡ್ ಆಗಿದೆ. ಯು ಟೇಕ್ ಟೆಸ್ಟ್ಸ್. ಸೊ ನಿಮ್ಮ ಲೆವೆಲ್ ಆಫ್ ಪ್ರಿಪರೇಷನ್ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸೊ ಅದೇ ಥರ ವೆಬ್ಸೈಟ್ ಕೂಡ ಇದೆ. ನೀವು ಗೂಗಲ್ಗೆ ಹೋಗಿ www.com ಒಂದು ನಿಮಿಷ www.inviseacademy.com. ಸೊ ಈ ಥರ ಹೊಡೆದಿದ್ದೀರಾ ಅಂತಂದರೆ ಟೈಪ್ ಮಾಡಿದೆ ಅಂದರೆ ಯು ವಿಲ್ ಗೆಟ್ ದ ವೆಬ್ಸೈಟ್. ಅಲ್ಲಿ ಕೂಡ ನೀವು ಯು ಕ್ಯಾನ್ ಚೆಕ್ ದಟ್. ಸೊ ನಾವು ಸುಮಾರು 5 ರಿಂದ 6 ವರ್ಷದಿಂದ UPSC ಹುಡುಗರಿಗೆ ಟೀಚ್ ಮಾಡ್ತಿದ್ವಿ. ಅಂದರೆ IAS ಎಕ್ಸಾಮ್ ಅಂತ ಏನು ಕರಿತೀವಲ್ಲ ಆ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂಥ ಅಗ್ರಿಕಲ್ಚರ್ ಸಬ್ಜೆಕ್ಟ್ಸ್ ಮಾತ್ರ ನಾವು ಫೋಕಸ್ ಮಾಡ್ತಿದ್ವಿ.
ಅದನ್ನು ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ವಿ, ಯು ಕ್ಯಾನ್ ವಾಚ್ ದೆಮ್. ನೆಕ್ಸ್ಟ್ ಬಂದಾಗ ತಮಿಳ್ನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ, ನಾವು ಇನ್ನು ಕೆಲವು ಉತ್ತರ ಭಾರತದ ರಾಜ್ಯಗಳಿದಾವಲ್ಲ, ಉತ್ತರ ಪ್ರದೇಶ್, ರಾಜಸ್ಥಾನ್, ಒಡಿಶಾ, ಇಲ್ಲೂ ಕೂಡ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಯಾವುದಕ್ಕೆ? ಎ ಮತ್ತು ಎ ಒಗೆ. ಅಲ್ಲಿರುವಂಥ ಕ್ವಶನ್ ಪೇಪರ್ಸ್ ಕೂಡ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಆಲ್ರೆಡಿ ನಾವು ಆ್ಯಪಲ್ಲಿ ಪ್ರೊವೈಡ್ ಮಾಡಿದ್ವಿ ಅಲ್ವಾ. ಅಗ್ರಿಕಲ್ಚರ್ ಅಂತ ಬಂದಾಗ ಸೊ 90 to 80% to 90% ಸೇಮ್ ಇರುತ್ತೆ ಭಾರತ ಅಂತ ಬಂದಾಗ ಅಲ್ವಾ. ಸೊ ವಿ ಆರ್ ಆಲ್ ಫಾಲ್ಸ್ ಅಂಡರ್ ಟ್ರೋಪಿಕಲ್ ಅಂಡ್ ಸಬ್ ಟ್ರೋಪಿಕಲ್. ಸೊ ಅದಕ್ಕೆ ಎಲ್ಲ ಸಿಮಿಲರ್ ಇರುತ್ತೆ, 20% ಮಾತ್ರ ಚೇಂಜ್ ಇರುತ್ತೆ. ಆದ್ದರಿಂದ ಯು ಕ್ಯಾನ್ ರಿಲಿ ಆನ್ ದಟ್. ಆ ಒಂದು ಕ್ವಶನ್ ಪೇಪರ್ ಕೂಡ ನೀವು ಅನಲೈಸ್ ಮಾಡಿದ್ದೀರಿ ಅಂತಂದ್ರೆ ಎಕ್ಸಾಮ್ ಯಾವ ಥರ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇವನ್ನೆಲ್ಲ ನಾವು ಕ್ಲಾಸಲ್ಲಿ ಟೀಚ್ ಮಾಡ್ತೀವಿ, ಡೋಂಟ್ ವರಿ ಅಬೌಟ್ ದಟ್. ಸೊ ಹೆಂಗೆ ಕೇಳ್ತಾರೆ, ಈ ಸ್ಟ್ರಾಟಜಿ ನಾವು ಏನು ಮಾಡಬೇಕು, ರೈಟ್, ಯಾವ ರೀತಿ ಓದಬೇಕು, ಹೇಗೆ ನೆನಪಿಡಬೇಕು. ಎಲ್ಲರೂ ಓದ್ತಾರೆ, ಆದರೆ ಹೇಗೆ ನೆನಪಿಡಬೇಕು ಅದನ್ನು ಕೂಡ ನಾವು ಹೇಳ್ಕೊಡ್ತೀವಿ ಹೆಂಗೆ ಅಂತ. ಓಕೆ, ಯು ಜಾಯಿನ್ ದಟ್. ಸೊ ಪ್ರೋಗ್ರಾಮ್ ಆಲ್ರೆಡಿ ಲಾಂಚ್ ಆಗಿದೆ. ಯಾರ್ಯಾರು ಎ ಒ ಮತ್ತು ಎ ಒ ಪ್ರಿಪೇರ್ ಆಗ್ತಿದ್ರಾ, ಸೊ ಡೈರೆಕ್ಟಾಗಿ ಜಾಯ್ನ್ ಆಗಿ ವಿಲ್ ಗೆಟ್ ದ ಬೆಸ್ಟ್ ಕ್ವಾಲಿಟಿ ಹಿಯರ್. ಫೈನ್. ಜೊತೆಗೆ ಇದು ಅಗ್ರಿಕಲ್ಚರ್ ಎಕ್ಸಾಮ್, ಅದಕ್ಕೆ ನಾವು ಅಗ್ರಿಕಲ್ಚರ್ ಕರೆಂಟ್ ಅಫೇರ್ಸ್ ಕೂಡ ಕೊಡ್ತಿದ್ದೀವಿ. ಸೊ ಇನ್ಕ್ಲೂಡಿಂಗ್ ಸ್ಕೀಮ್ಸ್, ಬಜೆಟ್ ಟು ರಿಲೇಟೆಡ್ ಟು ಅಗ್ರಿಕಲ್ಚರ್, ಬೋತ್ ಕರ್ನಾಟಕ ಆ್ಯಂಡ್ ಇಂಡಿಯಾ, ರೈಟ್, ಎಕನಾಮಿಕ್ ಸರ್ವೆ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಇಂದ, ಆ್ಯಂಡ್ PIB, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಂತ ಏನು ಹೇಳ್ತೀವಿ, ಇದು ಅಥೆಂಟಿಕೇಟೆಡ್ ಸೋರ್ಸ್. ಸೊ ನಾವು ಇಲ್ಲಿಂದ ಡೈರೆಕ್ಟಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಓಕೆ, ಸೊ ಕರೆಂಟ್ ಅಫೇರ್ಸ್ಗೆ ಡೋಂಟ್ ವರಿ, ವಿ ಹ್ಯಾವ್ ದ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ವಿ ಹ್ಯಾವ್ ದ ಟೀಮ್. ಅವ್ರು ಪ್ರಿಪೇರ್ ಮಾಡಿ ನಿಮಗೆ ಕೊಡ್ತಾರೆ. ವಾಟ್ ಯುವರ್ ನೀಡ್ ಟು ಡೂ ಈಸ್ ಜಸ್ಟ್ ನಿಮ್ಮ ಎಫರ್ಟ್ ಆಗಬೇಕಷ್ಟೇ ನೀವಲ್ಲಿ. ಗೊತ್ತಾಯ್ತಲ್ಲ? ಫೈನ್. ಓಕೆ, ನೆಕ್ಸ್ಟ್ ಕಮ್ ಟು ಟೆಸ್ಟ್ಸ್. ಟೆಸ್ಟ್ಸ್ ಅಂತ ಬಂದಾಗ ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಹೇಗೆ ನಾವು ನಮ್ಮ ಇನ್ವೈಸಲ್ಲಿ ಹೇಗೆ ನಿಮಗೆ ಟೆಸ್ಟ್ ಅದು ಅವೈಲೇಬಲ್ ಇರುತ್ತೆ ಅಂತ. ಫೈನ್. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಡೂ ಜಾಯಿನ್ ದ ಟೆಲಿಗ್ರಾಮ್ ಲಿಂಕ್. ಆಲ್ರೆಡಿ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿದ್ದೀವಿ, ಆ್ಯಂಡ್ ವಾಟ್ಸಪ್ನ ಕೊಡ್ತಿದ್ದೀವಿ, ಲಿಂಕ್ನ ಕೊಡ್ತೀವಿ. ಯು ಕ್ಯಾನ್ ಜಾಯಿನ್ ದಟ್. ಆಲ್ರೆಡಿ ಅಲ್ಲಿ ಮೆಟೀರಿಯಲ್ಸು ಅಪ್ಲೋಡ್ ಆಗಿದೆ, ಮೆಟೀರಿಯಲ್ಸು ಕ್ವೆಶನ್ಸು ಅಪ್ಲೋಡ್ ಆಗ್ತಾ ಇದೆ. ಯು ಕ್ಯಾನ್ ಚೆಕ್ ದಟ್ ಆ್ಯಂಡ್ ಯು ವೆರಿಫೈ ಆ್ಯಂಡ್ ಸ್ಟಾರ್ಟ್ ಪ್ರಿಪೇರಿಂಗ್ ನೌ ಇಟ್ ಸೆಲ್ಫ್. ಫೈನ್. ಓಕೆ.